ಸರೋಜಮ್ಮ ನಿನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಅದೇ ಒಡವೆ ಮಾಡ್ಸಿದ್ದೀನಿ ಅಂತ ಹೇಳ್ದಲ್ಲ. ನನ್ನ ಮೊಮ್ಮಗಳಿಗೂ ಅದೇನೋ ಸಂದಕ್ಕೆ ಇಟ್ಕೊಳಜಿ ಡಿಸೈನು ಫೋಟೋ ತಕೊಂಡು ಕಳಿಸು, ನಾನು ಅಂಗಡಿನಾಗ ಇವನಿ ಅಂತ ಡಿಸೈನ್ ನಾನು ಮಾಡಬೇಕು, ಮಾಡಾಕ್ಬಿಡ್ತೀನಿ, ಫೋಟೋ ತೆಗೆದು ಕಳ್ಸೋಜಿ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ಲು ಕಣವ. ಇವಾಗ ಯಾವಾಗ ನಿನ್ನ ಮಗಳು ತೋರಿಸಿದ್ಲಂತೆ, ಅದಕ್ಕೆ ನಾನು ಬಂದೆ. ಒಡವೆ ಫೋಟೋ ಕೊಟ್ಟರೆ ಹಂಗೆ ನೀನು ನನ್ನ ಮೊಮ್ಮಗಳು ಕಳಿಸ್ತೀನಿ. ಪಾಪ ಅವಳು ಮಾಡಿಸ್ಕೊತಾವಳಿ, ಮದುವೆ ಹತ್ರಕ್ಕೆ ಬಂತಲ್ಲ, ಅದಕ್ಕೆ ನೀನು ಹೆಂಗ ಸಂದಕವಲ್ಲ ಕೊಡಿಲಿ ಫೋಟೋ ತೆಕ್ಕೊಂಡು ನನ್ನ ಮಗಳು ಕಳಿಸ್ತೀನಿ. ನನ್ನ ತಗೋದೇನೋ ಫೋನ್ಗಿನಿ ಎಲ್ಲ ಇಲ್ಲ ಕಳವ. ಅವಳ ನಂಬರ್ನ ತಗೊಬಂದೀನಿ, ನಂಬರ್ ಕೊಡ್ತೀನಿ. ನಿಮ್ಮ ಒಡವೆ ಫೋಟೋ ಎಲ್ಲ ತೆಗೆದ್ಬಿಟ್ಟು ಕಳಿಸ್ಕೊಟ್ಬಿಡು ನನ್ನ ಮೊಮ್ಮಗಳಿಗೆ. ಹೆಂಗ ಓಸಿ ಸಂದಕ್ಕೆ ನೀನು ಮಾಡಿಸ್ಕೊಂಡು ಮದುವೆ ಆಗೋ ಈಕಳು ಹೆಂಗ ಮಾಡಿಸ್ಕೊಂಡು ಸಂದಕ್ಕೆ ಬೇಕಲ್ವೇನೆ ಸರೋಜಿ? ಅವೆಲ್ಲ ಕಾಂಜಿ ಪಿಂಜಿ ಅಂಗಡಿನಾಗೆಲ್ಲ ಸಿಗ್ತವೆ ಅಂತ ಅನ್ಕೊಬಿಟ್ಟ. ಕಾಂಜಿ ಪಿಂಜಿ ಅಂಗಡಿನಾಗೆಲ್ಲ ಸಿಗಕ್ಕಿಲ್ಲ ಅವೆಲ್ಲನೂ. ನಾವು ಹೋಗ್ಬಿಟ್ಟು ಬೆಂಗ್ಳೂರಾಗ ಮಾಡಿಸ್ಕೊಬಿಟ್ಟು ಬಂದಿದ್ದು ಗೊತ್ತೇನು ಬೆಂಗ್ಳೂರಾಗೆ. ನಮ್ಮ ಥರ ನೀವು ತಗೊಳಕ್ಕಾಗಲಿಲ್ಲ ಅಂದ್ರೂ ಫೋಟೋ ಕೊಡ್ತೀನಿ ಕಣಮ್ಮ, ಅದು ಹೆಂಗೆ ಬೇಕು ಅಂಥದನ್ನ ತಗೊಳ್ಳಿರಂತೆ. ನನ್ನ ಮಗಳಿಗೆ ಹೇಳ್ತಿದ್ದೆ, ನನಗೂ ಫೋಟೋ ಹೊಡೆದು ಕೊಡ್ಸೋಕೆ ಬರೋಕ್ಕಿಲ್ಲ ಸರಿಯಾಗಿ. ನನ್ನ ಮಗಳು ಬ್ಯಾರೆ ಇಲ್ಲ, ನನ್ನ ಮಗಳು ಬ್ಯಾರೆ ಅದೇನದು ಟ್ರಿಪ್ ಹಾಕೋರಂತೆ, ಈ ಸ್ಕೂಲ್ ಕಡೆಯಿಂದ ಟ್ರಿಪ್ ಹಾಕೋರಂತೆ. ಹೋಗೋವಳಿ ತೋರಿಸ್ತೀನಿ ಇರು, ಫೋಟೋ ನೀನೇ ತೆಕ್ಕೊಂಡು ಯಾರು ತಗೋಣ ಕಳಿಸು ನೀನೇ. ಸರಿ ಆಯ್ತು. ಏನೋ ಸರಚೇತೆಗೆ ಹೆಂಗೋ ಕುಡಿಕೆತೆಗೆ ಮಾಡಿಸ್ಬಿಟ್ಟವಳೆ ಎಲ್ಲನೂ. ಹೆಂಗೋ ಬಿಡತ್ತ, ಮಗಳನ್ನ ಸಂದಕ್ಕೆ ನೋಡ್ಕೊತಾವಳಲ್ಲ. ಇಷ್ಟೆಲ್ಲ ಆದ್ರೂ ಅವ್ರ ಅಣ್ಣಯ್ಯ ಮದುವೆ ಫಿಕ್ಸ್ ಮಾಡಕ್ಕೆ ಒಪ್ಕೊಬಿಟ್ಟವಲ್ಲ, ಫಿಕ್ಸ್ ಮಾಡ್ಕೊಬಿಟ್ಟು ಅದೇ ನೀನಿಯ. ಅಯ್ಯೋ ಅಯ್ಯೋ ಏನಾಯ್ತು ನನ್ನ ಒಡವೆ ಎಲ್ಲ? ನಾನು ಇಲ್ಲ ಇಕ್ಕಿದ್ನಲ್ಲಪ್ಪ. ಅಯ್ಯೋ ಎಲ್ಲಾಯ್ತು? ಎಲ್ಲಿ ಕೂದ್ಲಪ್ಪ ನನ್ನ ಮಗಳು? ಇಲ್ಲಿ ಕೂದ್ಲ? ಇಲ್ಲೂ ಇಲ್ಲ. ಅಯ್ಯೋ ಏನು ಮಾಡೋದು? ಯಾಕೆ ಸರಜಿ, ಏನ್ಲೇ ಆಯಿತು ಸರಜಿ? ಅಯ್ಯೋ ಎಲ್ಲೂ ಕಾಣ್ತಿಲ್ವಲ್ಲ ಒಡವೆ, ಈಗೇನು ಮಾಡಲಿ ನಾನು? ಇರು, ಆ ಬೀರ ಇಕ್ಕಿದ್ದೀನೇನೋ. ಯಾಕೆ ಸರೋಜಿ ಟೆನ್ಷನ್ ಓಡಾಡ್ತಿದ್ಯಾ? ಏನಾಯ್ತಲೇ? ಅಯ್ಯೋ ಸೀರಕ್ಕ, ಈ ಬೀರುನಾಗೆ ನೀನು ಒಡವೆ ಎಲ್ಲನೂ ಮಡಗಿದ್ದೆ. ಈಗ ನೋಡಿದ್ರೆ ಈ ಬೀರುನಾಗೆ ಒಡವೆ ಒಂದೂ ಇಲ್ಲ, ಎಲ್ಲನೂ ಅದು ಎತ್ತೋದ್ವೋ ಗೊತ್ತಿಲ್ಲ ನನಗೆ. ಅದು ಎತ್ತೋದ್ವೋ ಏನು ಕಥೆಯೋ ಅದೇ ನಿನಗೆ ಗೊತ್ತಿಲ್ಲ. ಒಂದು ನಿಮಿಷ ಇರಕ್ಕ, ಈ ಕಡೆ ಬೀರುನಾಗೆ ಏನೋ ಮರ್ತ್ಬಿಟ್ಟು ಇಕ್ಬಿಟ್ಟಿದ್ದೀನೇನೋ, ನೋಡ್ಕೊಂಬಿಟ್ಟು ಬರ್ತೀನಿ. ಅದೇನು ಹೆಣ್ಣು ಮಕ್ಕಳು ನಮ್ಮನ್ನು ನೀವಂತೂ ನನಗೆ ಜವಾಬ್ದಾರಿಗೆ ಇಕ್ಕೊಳ್ಳೋದೇ ಇಲ್ಲ ಅಂತೀರಿ. ನಾವಾಗಿದ್ರೆ ನಮ್ಮ ಕಾಲದಾಗ ಆಗಿದ್ರೆ ಯೋವಿ ಅದು ಎಲ್ಲನೂ ಹೋಗುದು ನೆಲದಾಗೆಲ್ಲ ಮಾಡೋಗ್ತಿದ್ವಿ. ನೀವಿದ್ದೀರಾ ಆ ಬೀರು ಈ ಬೀರು ಕನ್ಫ್ಯೂಸ್ ಮಾಡ್ಕೊಳ್ಳೋದು ನೋಡು. ಅಯ್ಯೋ 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 ಇಲ್ಲೂ ನನ್ನ ಒಡವೆ ಎಲ್ಲ ಏನೂ ಇಲ್ವಲ್ಲಪ್ಪ. ಇಲ್ಲ ಇಕ್ಕಿದ್ನಲ್ಲ ನನ್ನ ಒಡವೆ ಎಲ್ಲನೂ ಎಲ್ಲೋಯ್ತೋ ಏನು ಕಥೆಯೋ? ಅಯ್ಯೋ ಅಯ್ಯೋ ಯವ್ವ ಯಾಕ ಯಾರು ಎತ್ಕೊಂಡು ಹೋದ್ರೋ ಕಣಕ್ಕ, ನನ್ನ ಒಡವೆ ಎಲ್ಲೂ ಮನೆಯಾಗ ಕಾಣ್ತಾನೆ ಇಲ್ಲ. ಇದೇನೇ ಸರ ಹಿಂಗೆ ಹೇಳ್ತಿದ್ಯಾ? ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಇಲ್ಲ ಇಕ್ಕಿದ್ಕೆ ಹೋಗು. ಅಯ್ಯೋ 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 ಅಕ್ಕ, ಮದುವೆಗೆ ಅಂತ ಹೇಳ್ಬಿಟ್ಟು ಲಾಂಗ್ ಚೈನು ನಕ್ಲೀಸು ಬಳೆ ಎಲ್ಲನೂ ಮಾಡಿಸಿಕ್ಕಿದ್ದೆ. ಅಷ್ಟು ಸಾಲು ಅಂತ ಹೇಳ್ಬಿಟ್ಟು 5 ಲಕ್ಷ ರೂಪಾಯಿ ದುಡ್ಡು ಮಾಡಿದ್ದೆ ಕಣಕ್ಕ, ಏನೂ ಕಾಣ್ತಾ ಇಲ್ಲ. ಅಯ್ಯೋ ಯಪ್ಪ ಯಾರು ಹತ್ಕೊಂಡು ಹೋದ್ರು? ಅವ್ವ ಶಿವನೇ. ಲೇ ಸಮಾಧಾನ ಮಾಡ್ಕ, ನಿನ್ನ ಗಂಡಂಗೊಂದು ಫೋನ್ ಹಾಕು. ನಿನ್ನ ಗಂಡನಾರ ಎತ್ಕೊಂಡು ಹೋಗೋನು, ನಿನ್ನ ಗಂಡಂಗೊಂದು ಫೋನ್ ಹಾಕು. ಅಯ್ಯೋ ಅಕ್ಕ ನನ್ನ ಗಂಡ ಮುಟ್ಟಕ್ಕಿಲ್ಲ ಕಣಕ್ಕ, ನನ್ನ ಗಂಡ ಅಂತನಲ್ಲ ಮದುವೆಗೆ ಅಂತ ಹೇಳಿದ್ದಕ್ಕೆಲ್ಲ ನನಗೆ ಕೊಟ್ಬಿಟ್ಟು ಜೋಪಾನವಾಗಿ ಬೀಗ ಹಾಕ್ಬಿಡು ಅಂತ ಹೇಳಿದ್ದ. ಬೀಗನು ನಂತವೇಣಿ ಇತ್ತು ಕಣಕ್ಕ, ಅದು ಏನಾಯ್ತೋ ಎತ್ತಾಯ್ತೋ ಗೊತ್ತಾಯ್ತಿಲ್ಲ ಕಣಕ್ಕ. ಯಾರು ಏನು ಮಾಡಿದ್ರು ಏನು ಕಥೆಯೋ? ಮದುವೆ ಆಗಬಾರ್ದು ಅಂತ ಯಾರಾದ್ರೂ ಒಡವೆ ದುಡ್ಡು ಎಲ್ಲ ಒತ್ಕೊಂಡು ಹೋಗ್ಬಿಟ್ರ? ಒತ್ಕೊಂಡೇ ಹೋಗಿರ್ತಾರೆ ಮನೆಯಾಳಿಗಳು ಅಂತ ಅನ್ನಿಸ್ತದೆ. ರಾತ್ರಿ ಬಂದು ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬೇಕು. ಅಕ್ಕ ನನ್ನ ಮಗಳೂ ಇಲ್ಲ, ನನ್ನ ಮಗಳೂ ಟ್ರಿಪ್ ಹೋಗವಳೆ. ಹಂಗಾರೆ ನನ್ನ ದುಡ್ಡು ಒಡವೆ ಶಿವನೇ ಹೋಯ್ತಲ್ಲೋ ಶಿವನೇ. ನನ್ನ ಕಳ್ತ ಬಡ್ದೊಳ್ದು ನನ್ನ ಮಗಳಿಗೆ ಅಂತ ಈ ವರ್ಷ ಮಾಡ್ಸಿರೋದೆಲ್ಲ ಒಂದೇ ಕಿತ್ಕೊಂಡು ಹೋಯ್ತಲ್ಲೋ ಯಪ್ಪ. ಅಯ್ಯೋ ನನ್ನ ಮಗಳು ಮದುವೆನ ಹೆಂಗೆ ಮಾಡಲಿ ನಾನು? ಅಲ್ಲ ಹುಡುಗ ಅಚ್ಚು ಏನಾರ ಇಂಥ ಕೆಲಸ ಮಾಡೋನೆ ಅಂತೀಯ? ದ್ವೇಷಕ್ಕೆ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲ ಅಂತ ದ್ವೇಷಕ್ಕೆ ಏನಾರ ಮನೆಗೆ ಬಂದ್ಬಿಟ್ಟು ಮದುವೆನೇ ನಡಿಬಾರ್ದು ಅಂತ ಹೇಳ್ಬಿಟ್ಟು ಏನಾದ್ರೂ ಅಂದರೆ ಹಂಗಂತ ಹೇಳ್ತಿಲ್ಲ, ಅಕಸ್ಮಾತ್ ಏನಾರ ಗಿತ್ಕೊಂಡು ಹೋಗ್ಬಿಟ್ನಾ ಅಂತ ಹೇಳ್ಬಿಟ್ಟು. ಹೂ ಕಣಕ್ಕ ಮೊನ್ನೆ ಗಾಡಿ ತಗೊಂಡಾಗೇನಿ ಅನ್ಕೊಂಡೆ ಕಣಕ್ಕ. ನಾನು ಮೊನ್ನೆ ಗಾಡಿ ತಗೊಂಡಾಗೇನಿ ಅನ್ಕೊಂಡೆ, ಎಲ್ಲೋ ಬಿಲಾಲಿಗೆಲ್ಲೋ ದುಡ್ಡು ಬಂದ್ಬಿಟ್ಟೈತೆ. ಎಲ್ಲಿಂದ ತರಕಾಯ್ತದೆ ಗಾಡಿ ಅಂತ ಈಗ ಗೊತ್ತಾಯ್ತು. ಅಂದರೆ ನಮ್ಮ ಮನೆಗೆ ನೀನು ಎಲ್ಲನೂ ಕದ್ಕೊಂಡು ಹೋಗ್ಬಿಟ್ಟು ಒಂದೊಂದೇ ತಗೊಂತಾವಳ. ಒಂದು ಸೈಕಲ್ ತಗೊಳಕ್ಕೂ ಯೋಗ್ಯತೆ ಇಲ್ದಿರ ನನ್ನ ಮಗ ಅವನು ಇವತ್ತು ಗಾಡಿ ತಗೊಂಡು ಬಿಲ್ಡಪ್ ಪಡ್ಕೊಂಡು ಓಡಾಡ್ತಾವನೆ ಅಂತ ಹೇಳಿದ್ರೆ ನೀನೇನಿ ಅಲ್ಲಿ ಲೆಕ್ಕ ಹಾಕು. ನೀನೇ ಲೆಕ್ಕ ಹಾಕಕ್ಕ. ಏನೂ ಇಲ್ದಿದ್ದು ಅದು ಹೆಂಗಕ್ಕ ಅವನು ಇದು ಮಾಡ್ತಾನೆ ಹೇಳು? ಏನೂ ಇರಬೇಕು ಅಕ್ಕ. ನನಗೀಗ ಗೊತ್ತಾಯ್ತು, ಈಗ ಸರಿಯಾಗಿ ಅರ್ಥ ಆಯ್ತಾಯ್ತು ನನಗಂತೂ. ನೀನು ಹೇಳೋದೇ ನೀನೇ ಸರಿ. ಅಂದರೆ ಎಲ್ಲನೂ ಎತ್ಕೊಂಡು ಹೋಗ್ಬಿಟ್ಟವನಿ ಅಂತ ಅನ್ನಿಸ್ತದೆ. ಒಂದೊಂದೇ ಈಚೆ ಕಡೆಗೆ ತಗೊಬತ್ತಾವಳೆ. ಮನೆ ಸಾಕಮ್ಮನ ಹತ್ರನೂ ಹೇಳ್ತಾಳಂತೆ, ಮಗನ ಮದುವೆನ ಗ್ರ್ಯಾಂಡಾಗಿ ಮಾಡ್ತೀನಿ, ನಾನು ಸೊಸೆ ಒಡವೆ ಮಾಡ್ಸಾಕ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ಲಂತೆ. ನೀನು ಹೇಳೋದೆ ಸರಿ. ಹೀರೋ ಬೀದಿನಾಗ ನಿಂತ್ಕೊಂಡು ಬೈಕತ್ತೀನಿ, ಆವಾಗ ತಂದು ಕೊಡ್ತಾರೇನೋ.
ನಾನು ಹೇಳ್ದೆ ಅಂತ ಅಂದ್ಬೇಡ ಕಣವ, ಕದ್ಕೊಂಡವ್ರ ಇಲ್ವ ನಾಕಾಣೆ, ಸುಮ್ಕೆ ನಿನಿ ಹಂಗೊಂದೆ ಅಷ್ಟೇ ನಿನಿಯ. ಸುಮ್ಕೆ ನಿನಿಯ, ನಮ್ಗೆ ಹಾಕ್ಬೇಕಾವ ಎಲ್ಲನೂ ವಿಷಯ. ಸುಮ್ಮನೆ ಹಂಗೊಂದೆ, ಆಮೇಲೆ ನನ್ನ ಮೇಲೆ ಹೋಗ್ಬಿಟ್ಟು ಹೇಳ್ಬಿಟ್ಟು ನೀನು ಈ ಅಮ್ಮನೆ ಹೇಳಿದ್ದು ಅಂತ ಹೇಳ್ಬಿಟ್ಟು ನನಗೆ ಟೆನ್ಷನ್ ಆಯ್ತದ ಮೊದಲೇ ನಿನಿಯ. ಈಗಲೇ ನನ್ನ ಮಕ್ಕಳೆಲ್ಲ ಬೈತಾರೆ, ಕಂಡ ವಿಷಯ ನಿಂಗೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ವಿಷಯಕ್ಕೇನು ಬರೋಕೆ ಹೋಗ್ಬೇಡ ತಾಯಿ ನೀನು. ಅಯ್ಯೋ ನಿನ್ನ ವಿಷಯ ನಾನು ಯಾಕೆ ಎತ್ಲಿ, ನಿನ್ನ ವಿಷಯ ನಾನು ಯಾಕೆ ಮಾತಾಡಲಿ? ಇದೊಳ್ಳೆ ಸಂದಕ್ಕೆ ಹೇಳ್ತಿದ್ಯಾ ಕಣಕ್ಕ ನೀನಂತೂ, ಇದೊಳ್ಳೆ ಸಂದಕ್ಕೆ ಹೇಳ್ತಿದ್ಯಾ. ನೀನು ನೋಡು ಸುಮ್ಕಿದ್ರಾಯ್ತು, ನಿನ್ನ ವಿಷಯ ಹೇಳೋಕ್ಕಿಲ್ಲ. ಅವಳಜ್ಜಿ ಗಾಡಿ ತಗೊಂಡಾಗ ನಿನಗೆ ಗೊತ್ತಾಗಬೇಕಿತ್ತು ನನಗೆ. ಅಕ್ಕ ನಾನು ಒಡವೆ ಎತ್ತಿಕೊಂಡ್ಮೇಲೆ ಒಂದು ವಾರದಿಂದ ನೋಡೇ ಇರಲಿಲ್ಲ ನಾನು, ಪದೇ ನೋಡೋದು ಯಾಕೆಂದ್ರೆ ಸುಮ್ಕ ಹೋಗ್ಬಿಟ್ಟಿದೆ. ಇವಾಗ ನೋಡು ಮಾಡ್ತೀನಿ ಇರು. ಅಯ್ಯೋ ನನ್ನ ಬಾಯಿ ತಪ್ಪುಟ್ಟಿ ಹೇಳ್ಬಿಟ್ನಾ, ಪಾಪ ಹುಡುಗ ಅಚ್ಚು ಅಂತವನಲ್ಲ, ನಾನೇ ಬಾಯಿ ತಪ್ಪುಟ್ಟಿ ಹೇಳ್ಬಿಟ್ಟೆ ಅಂತ ಅನ್ನಿಸ್ತದೆ. ಅಚ್ಚು ದೇವ್ರಂತ ಮನುಷ್ಯ, ಅವನಂತವನೇ ಅಲ್ವೇ ಅಲ್ಲ ಅವ್ನ ಪಾಪ. ತೆಪ್ಪ ಅಂದ್ಬಿಟ್ನ, ನಾನು ತೆಪ್ಪು ಮಾಡ್ಬಿಟ್ನಾ ಹೇಳ್ಬಿಟ್ಟು. ಅಯ್ಯೋ ಯಾಕನ ಹೇಳಿದ್ನೋ ಏನನ ಮಾಡಿದ್ನೋ, ಹೋಗತ್ತೆ ಹೋಗ್ಲಿ ಇರು. ಹೋಗ ನೀಚೆ ಕಡೆಗೆ ಜಗಳ ಪಗಳ ಆದರೆ ತಡಿಯಾನಿ. ಇವಳು ಬೀದಿನ ನಿಂತ್ಕೊಂಡು ಬೈಕೊಂಡ್ರೆ ಏನು ಕೊಟ್ಬಿಡ್ತಾರೆ ಕದ್ಕೊಂಡೋಗಿರೋರು. ಅಚ್ಚು ಹುಡುಗ ಅಂತ ಕೆಲಸ ಮಾಡೋ ಅಂತ ಮಗ ಅಲ್ಲ ಅದು. ಅಯ್ಯೋ 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 ಯಾವಳ ಕಿತ್ತೋದಳು ನನ್ನ ಒಡವೆ ಎಲ್ಲ ನನಗೆ ಎತ್ಕೊಂಡು ಹೋಗ್ಬಿಟ್ಟು ಮನೆಗೆ ಮಾಡಿಕೊಂಡವಳೆ. ಯಾವಳು ಅಂತ ನಂಗೆ ತಂದ ಗೊತ್ತಿರೋದಕ್ಕೆ ನೀವು ನಿಂತ್ಕೊಂಡು ಮಾತಾಡ್ತಿರೋದು. ಈಗ ಏನಾರು ಅವರೇ ತಂದು ಕೊಡಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಬಿಟ್ಬಿಟ್ಟೆನ ಅವ್ರನ್ನ ಮನೆಯಲ್ಲಿಗಳನ್ನ ಪೊಲೀಸ್ ಸ್ಟೇಷನ್ಗೆ ಜಾಮ್ ತೆಗಿಸ್ಲಿಲ್ಲ ಅಂದರೆ ನನ್ನ ಹೆಸರು ಸರೋಜಿನಿ ಅಲ್ಲ. ನೋಡ್ತಾ ಇರ್ರಿ ಬಿಟ್ಬಿಟ್ಟೆನ ನಾನು. ಮೊಳ್ಳಿಗಳು ಕತ್ಕೊಂಡು ಇಕ್ಕೊಂಡಿದ್ರೆ ಮನೆಗೆ ನಂದು 1/4 kg ಬಂಗಾರ, 5 ಲಕ್ಷ ರೂಪಾಯಿ ದುಡ್ಡು ಇಲ್ಲಿಕ್ಕೂ ಬೇಕಷ್ಟೇ. ಇನ್ನೇ ಬಂದು ಯಾವಳು ಕತ್ಕೊಂಡೋಗಳೆ ಅಂತ ನಂಗೆ ಸಂದ ಗೊತ್ತು. ಮದುವೆ ನಡಿಬಾರ್ದು ಅಂತ ಹೇಳ್ಬಿಟ್ಟು ಏನೇನೇನೋ ಪಿತೂರಿ ಮಾಡ್ತಿದ್ದೀರಾ ನೀವು. ಮದುವೆ ನಡಿಬಾರ್ದು ಅಂತ ಹೇಳ್ಬಿಟ್ಟು ಮದುವೆ ನಡೆದಿದ್ದಂಗಿರ್ತದ ನಿಮ್ಗೆ? ಹೇಳು ನಡೆದಿದ್ದಂಗಿರ್ತದ. ನಡೆಸ್ತೀನಿ ನಿಮ್ಮನ್ನ ಜೈಲಿಗೆ ಹಾಕಿಸ್ತೀನಿ. ನೋಡ್ತಿರ್ರಿ ನೀವು ಜೈಲಾಗ ಮುದ್ದೆ ಮುರಿಬೇಕು, ನಮ್ಮ ಮದುವೆ ಮಾಡ್ಬೇಕು ಹಂಗೆ ಮಾಡ್ತೀನಿ. ತಂದು ಮನೆ ಆಳಿಲ್ಲ, ತಂದು ಮನೆ ಮುಂದೆ ಹಾಕಲೇ ನಾ ಸುಮ್ಮನೆ ಬಿಡೋಕ್ಕಿಲ್ಲ. ಇಲ್ಲ ಅಂತ ಹೇಳಿದ್ರೆ ಮನೆಯಾಗ ಬೇರೆ ಯಾರು ಇಲ್ಲ ಅಂತ ನೋಡ್ಬಿಟ್ಟು ನನ್ನ ಮಗಳು ಇಲ್ಲ ಯಾರು ಇಲ್ಲ ನೋಡೋ ಸಮಯ ನೋಡ್ಬಿಟ್ಟು ಎತ್ಕೊಂಡೋಗಿರೋದು ನೋಡು ಮಳ್ಳಿಗಳು. ಯಾಕೆ ಸರಜಿ ನಮ್ಮ ಮನೆ ಮುಂದೆ ಮುಂದೆ ಬೈಕಂತ ಇದೆಯಾ? ನಾನೇನು ಮಾಡಿದೆ ಅಂತದ್ದು ಅಂತ ಹೇಳ್ಬಿಟ್ಟು ಬೈಕಳಂಗಿದ್ರೆ ಆ ಕಡೆಗೆ ಹೋಗ್ಬೇಕಾ? ಎಲ್ಲರೂ ನನ್ನೇ ನೋಡ್ತಾರೆ, ಈ ಜಯಮ್ ಏನೋ ಮಾಡೋಳೆ ಅದಕ್ಕೆ ನೀವು ಬಂದ್ಬಿಟ್ಟು ಸರಜು ಬೈಕತ್ತಾಳೆ ಅಂತ ಹೇಳ್ಬಿಟ್ಟು ಊರು ತುಂಬ ನಂದೇ ನೀ ಸುದ್ದಿ. ಎಲ್ಲರೂ ನನ್ನ ಬಗ್ಗೆ ನೀವು ಮಾತಾಡ್ತಿರ್ತಾರೆ, ಇವಳು ಏನೋ ಮಾಡೋಳೆ ಅಂತ ಹೇಳ್ಬಿಟ್ಟು. ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಗ್ಲು ಮುಟ್ಟಿ ಯಾಕೆ ನೋಡ್ಕತ್ಯಾ? ನಾನು 5 ಲಕ್ಷ ರೂಪಾಯಿ ದುಡ್ಡು ಅಂದ್ರೆ 1/4 kg ಬಂಗಾರ ಹೋಗೈತೆ. ಈಗ ಅದಕ್ಕೆ ನೀವು ಮೊದಲನೇಕಿಂತ ವಾರ್ನಿಂಗ್ ಮಾಡ್ತಾ ಇವ್ನಿ ತಂದ್ಬಿಟ್ಟು ಮಂತಾಗಿಕ್ರಿ ಅಂತ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸರಿಯಾಗಿ ಮಾಡ್ತೀನಿ. ನೋಡ್ತಾ ಇರು. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಯಾವಳ ಮೇಲೆ ಅನುಮಾನ ಆಯ್ತು ಅವಳನ್ನ ಜುಟ್ಟು ಹಿಡ್ಕೊಂಡು ಎಳ್ಸ್ಕೊಂಬತ್ತೀನಿ. ಅಲ್ಲಿ ಗಂಟೆ ನಂಗೆ ಸಮಾಧಾನ ಇಲ್ಲ. ನೋಡ್ತಿರು ಏನು ಅನ್ಕೊಬಿಟ್ಟವ್ರನ್ನ ನಂಗೆ ಏನು ಗೊತ್ತಾಗಿಲ್ಲ ಅನ್ಕೊಬಿಟ್ಟವ್ರ. ಅಯ್ಯೋ ಶಿವನಿ ಇದೇನೇ ಇದು? 5 ಲಕ್ಷ ರೂಪಾಯಿ ದುಡ್ಡು ಹೋಗಿ 1/4 kg ಬಂಗಾರ ಹೋದ್ರು ಹಿಂಗೆ ಬಂದು ಬೀದಿನಾಗ ಬೈಕತ್ತಿದೆಯಲ್ಲ ಮನೆಯಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋದು. ಏನು ಕೋಳಿ ಕಳ್ದೋಗೈತೆ ಹಿಂಗೆ ಬೀದಿನಾಗ ನಿಂತ್ಕೊಂಡು ಬೈಕಳಕ್ಕೆ ಅವನಿಗೆ ತಂದ್ಬಿಟ್ಟು ಇಡಿಸ್ಬಿಡ್ತಾರೆ ಅಂತ ಅನ್ಕ. ಯಾರನ್ನೂ ತಂದು ಇಡಿಸಕ್ಕಿಲ್ಲ. ಸುಮ್ಕೇನಿಯ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಾಬು ಹಿಂಗೆ ಬಾಯ್ ಬಿಡ್ಕೊಂಡು ಕುತ್ಕೊಂಡ್ರೆ ನಿಂಗೆ ಯಾರು ತಂದು ಕೊಟ್ಟಾರ? ನಿಂಗೆ ಯಾರು ತಂದು ಕೊಟ್ಟರು? ಒಳ್ಳೆ ಕೋಳಿ ಕಳ್ದೋದಾಗ ಬೈಕೊಳ್ಳೋದು ಹೆಂಗೆ ಬೈಕತ್ತವಳಿ ನಿಂತ್ಕೊಂಡು ಹೋಗಿ ಸುಮ್ಕೇನಿಯ ಹೋಗು. ಅಲ್ಲಿ ಬಾಯ್ ಬಿಡ್ಕೊಳ್ಳೋದು ಇಲ್ಲಿ ಬಾಯ್ ಬಿಡ್ಕೊಳ್ಳೋ ಬದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಾಯ್ ಬಿಡ್ಕೊ ಹೋಗು. ಆದ್ರೂ ನೋಡಿ ಒಂದು ಕಿತ್ತ ಎದುರಿಸ್ಬೇಕಲ್ಲ, ಎದುರಿಸ್ತಾ ಇವ್ನಿ. ನಿನಗೆ ಯಾಕೆ ನೋವು? ಸುಮ್ ಕುತ್ಕ. ಯಾವಳ ಕದ್ದೋಳ ಒಳಗಾಯ್ತದೆ ಅವಳು ಮಕ್ಕ ಮುಚ್ಚ ತಂದು ಕೊಡಿದಂಗಿಲ್ಲಿ ಮಾಡ್ತೀನಿ. ನನ್ನ ಗಂಡಂಗೆ ಫೋನ್ ಹಾಕ್ತೀನಿ ಇರು. ನನ್ನ ಗಂಡಂಗೆ ಒಂದು ಕಿತ್ತ ಫೋನಾಗ ಪೊಲೀಸ್ ಸ್ಟೇಷನ್ ಅಂತ ಕರ್ಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ನನಗೆ ಯಾರು ಕತ್ಕೊಂಡು ಹೋಗೋರೆ ಅಂತ ಸಂದ ಗೊತ್ತು. ನಂಗೆ ಸಂದ ಗೊತ್ತು ಯಾರು ಕತ್ಕೊಂಡು ಹೋಗೋರೆ ಅಂತ. ಯಾರು ಕತ್ಕೊಂಡು ಹೋಗೋರೆ? ಯಾರು? ಅವರ ನಮ್ಮ ಮನೆಯಾಳಿ ಪಾರಕ್ಕ. ಅವ್ರ ಮನೆ ನೀಯೇ ಕತ್ಕೊಂಡು ಹೋಗಿರೋದು. ಅಯ್ಯ ಪಾರಕ್ಕನ ಮನೆ ಅಲ್ಲಿರೋದು. ಈ ಮನೆ ಬಿಟ್ಬಿಟ್ಟು ಅಮ್ಮನಿಗೆ ಹೋಗೋರೆ. ಇಲ್ಲಿ ಬಾಯ್ ಬಿಡ್ಕೊಂಡ್ರೆ ಏನು ಬಂತು? ಹೋಗೋರು ಮನೆ ಮುಂದೆ ಬಾಯ್ ಬಿಡ್ಕೊಂಡು ಕೇಳೋಗು. ಅಯ್ಯೋ ಹಿಂಗೆ ಬಾಯ್ ಬಿಡ್ಕೊಂಡು ಕುತ್ಕೊಂಡೋಳಿ ಒಡವೆ ಎತ್ಕೊಂಡು ಹೋಗಿರೋದು ಯಾರು ಅಂತ ಗೊತ್ತಿದ್ರು ಲೇ ಹೋಗಲ್ಲಿ ಕೇಳೋಗು. ಈ ಮನೆ ಬಿಟ್ಬಿಟ್ಟು ಅಮ್ಮನ್ ತಕೋದ್ರಾ? ಹೊಲ್ತಾಗೈತಲ್ಲ ಮನೆ ಅಲ್ಲಿಗೆ ಹೋಗೋರೆ. ಹೋಗಿ ಅಲ್ಲಿ ಜಗಳ ಆಡು ಅಡಗಿದ್ರೆ ಇಲ್ಲ ಆಡ್ಬಿಟ್ಟು ಏನು ಮಾಡಿ ಬತ್ತೀಯ? ನಮ್ಮನ್ನು ಬೈಕತ್ತಾರಲ್ಲ ಇವಳೇನೋ ಕಿರಿಕ್ ಮಾಡೋಳು ಅದಕ್ಕೆ ಬೈಕತ್ತಾವಳೆ ಅಂತ ಹೇಳ್ಬಿಟ್ಟು ಹೋಗುವಾಗ ಸುಮ್ಕೇನಿಯ. ಓಹೋ ನನ್ನ ನೋಡ್ಬೇನೆ ಕದ್ಬಿಟ್ಟು ನನ್ನ ದುಡ್ಡೇ ಕದ್ಬಿಟ್ಟು ಆರಾಮ್ ಸೆಟ್ಲ್ ಆಗವ್ರ. ಇರು ನನ್ನ ಗಂಡನು ಕರ್ಕೊಂಡು ಹೋಗ್ತೀನಿ. ಬುಡಕಿಲ್ಲ ಅವಳನ್ನ ಇವತ್ತು ಬುಡಕಿಲ್ಲ ನೋಡ್ತಿರು. ಪೊಲೀಸ್ನವ್ರನ್ನೂ ಕರೆಸಿ ಎಲ್ಲನೂ ಕರೆಸಿ ಸರಿಯಾಗಿ ಒಂದು ಗತಿ ಮಾಡಲಿಲ್ಲ ಅಂದರೆ ಕೇಳ್ತಿರು. ಹಿಂಗೆ ಹೋಗ್ಬಿಟ್ಟು ಹಂಗೆ ಬುಕ್ಕು ಮೆಟ್ನಾಗ ಕಿಸ್ಕೊಬಿಟ್ಟು ಬರ್ತೀನಿ. ಮದುವೆ ನಡಿಬಾರ್ದು ಅಂತ ಮನೆಯಾಳಿಗಳು ಏನೇನು ಮಾಡ್ತಾರೋ ಯಾರು ಗೊತ್ತು. ಇರಕ್ಕ ಹೋಗ್ಬಿಟ್ಟು ಜಗಳ ಮಾಡೇ ಬರ್ತೀನಿ. ಇರಕ್ಕ ಹೋಗು. ಅವನು ಇನ್ನೂ ಕಾಲೇಜ್ಗೆ ಹೋಗಿಲ್ಲ. ಮನೆಯಾಗೆ ಏನಿ ಅವನೇ ಹೋಗೋಗಿ ಸುಮ್ಕೇನಿಯ. ಮನೆಗೆ ಬಿದ್ದವನ ಹೋಯ್ತೀನಿ ಇರು. ನನ್ನ ಮಗಳು ಟ್ರಿಪ್ ಹೋಗೋಳೆ. ಇಲ್ಲ ಅಂದಿದ್ರೆ ಅವಳು ಕರ್ಕೊಂಡು ಹೋಯ್ತಾ ಇದ್ದೆ. ಹೋಗು. ಯಪ್ಪ 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 ಇದೇನಕ್ಕೈದು ಒಡವೆ ಕಳೆದೋದ್ರೆ ಕೋಳಿ ಕಳೆದೋದಳು ಬೈಕಳೋದು ಹೆಂಗೆ ಬೈಕದಳು ಬೀದಿನ ನಿಂತ್ಕೊಂಡು. ಅದೇ ಹುಡುಗ ಅಚ್ಚು ಕತ್ಕೊಂಡು ಹೋಗ್ಬಿಟ್ಟವನಿ ಅಂತ ಹೇಳ್ಬಿಟ್ಟು ಏನೋ ಅದಕ್ಕೆ ಕಿತ್ತಾಡ್ಕೊಂಡು ಇದು ಮಾಡ್ತಾವಳಿ. ಅಲ್ಲ ಕಣಮ್ಮ ಯಾರು ಇದು ಮಾಡಿದವ್ರಿ ಅವಳು? ನೀನೇ ಲೆಕ್ಕ ಹಾಕು. ಯಾರು ಕದ್ಕೊಂಡು ಹೋಗ್ಬಿಡ್ತಾರೆ ಅಮ್ಮನ ಮನೆಗೆ? ಯಾರು ಹೋಯ್ತಾರೆ ಅಮ್ಮನ ಮನೆ ಒಳಗಡಿಕೆ? ಅಯ್ಯೋ ಸುಮ್ಕಿರಕ್ಕೆ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರ ಮೇಲೆ ಡೌಟ್ ಐತಿ ಅಂತ ಹೇಳ್ಬಿಟ್ರೆ ಆಮೇಲೆ ನಮ್ಮನ್ನ ಬಂದು ತಗೊಂಡು ಹೋಯ್ತಾರೆ. ನಮ್ಗೆ ಯಾಕೆ ಬೇಕು ಸುಮ್ಕಿರು? ಬಡವನ್ ಮಾಡೋದಂಗಿರುವಂತ ಸುಮ್ಕಿರೋರು ಹೆಂಗನ ಮಾಡ್ಕೊಂಡು ನಮ್ಗೆ ಯಾಕಕ್ಕ? ಅಷ್ಟೇ. ಈಗಿಲ್ಲೂ ಅದ್ಲು ಪಾರಕ್ಕನ ಅಂತ ಜಗಳ ಮಾಡ್ತೀನಿ ಅಂತ ಹೇಳೋದು.